ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮ ಕಮೆಂಟಿನ ಒಂದು ರಿಕ್ವೆಸ್ಟಿನ ಮೇರೆಗಾಗಿ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾರೂ ಕೂಡ ಬೈಕೋಬೇಡಿ, ಯಾಕಂದರೆ ಜುಲೈ ತಿಂಗಳದ್ದು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದಾರಲ್ಲ ಇವರು ಅಂತ. ಎಷ್ಟೋ ಕಾಲೇಜುಗಳಲ್ಲಿ, ಎಷ್ಟೋ ಅಲ್ಲ 95% ಕಾಲೇಜುಗಳಲ್ಲಿ ಈ LBA ಟೆಸ್ಟು ಮಾಡಿಲ್ಲ. ಹಾಗಾಗಿ ಈಗ PUC ಬೋರ್ಡ್ ವತಿಯಿಂದ ಪ್ರೆಷರ್ ಹಾಕ್ತಾ ಇದ್ದಾರೆ. ಎಲ್ಲ ಕಾಲೇಜುಗಳಲ್ಲಿಯೂ ಸರಿಯಾಗಿ LBA ಟೆಸ್ಟ್ಗಳನ್ನು ಮಾಡಿರಬೇಕು. ಹಾಗೂ ಎಲ್ಲ ದಾಖಲೆಗಳನ್ನು ಕೂಡ ಅಂದರೆ ಬರೆದಿದಂಥ ಪೇಪರ್ಸ್ಗಳನ್ನು ಬಂಡಲ್ ಮಾಡಿ ಇಡಬೇಕು. ಇನ್ಸ್ಪೆಕ್ಷನ್ ಬಂದವರು ಚೆಕ್ ಮಾಡ್ತಾರೆ ಅಂತ. ಹಾಗಾಗಿ ಪ್ರತಿಯೊಂದು ಕಾಲೇಜಲ್ಲೂ ಪ್ರಾರಂಭ ಆಗಿದೆ, ಆಯಿತಾ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಕೆಲವೊಂದು ಕ್ವಶನ್ ಪೇಪರ್ಗಳನ್ನು ಹಾಕುವುದನ್ನು ನಿಲ್ಲಿಸಿದೆ, ಅದನ್ನು ಮುಂದುವರಿಸ್ತಾ ಇದ್ದೀನಿ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸದಾ ಹೀಗಿರಲಿ. ಇವೆಲ್ಲವೂ LBAಗೆ ಮಾತ್ರ ಸೀಮಿತ ಅನ್ಕೋಬೇಡಿ. ದೀಸ್ ಕ್ವಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ ಆಲ್ಸೋ. ಇಷ್ಟು ನಾನು ಹೇಳಬಲ್ಲೆ ನಿಮಗೆ. ಬನ್ನಿ, ಈಗ ನಾವು LBA 2 ಕ್ವಶನ್ ಪೇಪರನ್ನು ನೋಡ್ತಾ ಇದ್ದೀವಿ. ಯಾವ ಸಬ್ಜೆಕ್ಟು ಯಾರಿಗಾಗಿ ಅಂತ ಹೇಳಿದರೆ, ಆಯಿತಾ, ಅದು ಕನ್ನಡ ಸಬ್ಜೆಕ್ಟ್ ಆಗಿರುತ್ತೆ, ಆಯಿತಾ. ದ್ವಿತೀಯ PUCಯ ಮಕ್ಕಳಿಗೆ ಆಗಿರುತ್ತೆ. 30 ಅಂಕದ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಇಷ್ಟು ನಿಮಗೆ ಕ್ಲಿಯರ್ ಇರಬೇಕಾಗಿದ್ದರೆ ಯಾವ ಪಾಠಗಳ ಮೇಲೆ ಈ ಒಂದು LBA ಟೆಸ್ಟ್ 2 ನಡಿಬೇಕು ಕನ್ನಡ ಲ್ಯಾಂಗ್ವೇಜಿನಲ್ಲಿ ಅಂದರೆ ವಚನಗಳು ಅಂತ ಇನ್ನೂ ಹುಟ್ಟದೇ ಇರಲಿ, ನಾರಿ ಅಂತ, ಹಾಗೂ ಇನ್ನೊಂದು ಕೃಷ್ಣಗೌಡನ ಆನೆ, ಅದು ದೀರ್ಘ ಗದ್ಯ ಅದಲ್ವಾ, ಅಲ್ಲಿ ಅಧ್ಯಾಯ 1 ಅಂತ. ಇಷ್ಟು 3 ಬೇಸಿಸ್ ಮೇಲೆ ಈ ಒಂದು ಕ್ವಶನ್ ಪೇಪರ್ ಸೆಟ್ ಆಗಿರುತ್ತೆ. ಹಾಗಿದ್ದರೆ ಬನ್ನಿ ಈಗ ನಾವು ನೋಡ್ತಾ ಹೋಗೋಣ. ತನು ಯಾವಾಗ ಕರಗಬೇಕಾದದ್ದು ಅಂತ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಐ ಡಿಡ್ ಮೈ ಲೆವೆಲ್ ಬೆಸ್ಟ್. ನಿಮಗೋಸ್ಕರ ಏನು ಬೇಕು ಎಲ್ಲದೂ ಕೂಡ ಮಾಡ್ತಾಯಿದ್ದೀವಿ. ಯಾವುದಾದ್ರೂ ಉತ್ತರಗಳು ತಪ್ಪು ಕಂಡು ಬಂದಲ್ಲಿ ನೀವು ಖುಷಿಯಾಗಿ ಸರ್ ದಿಸ್ ಈಸ್ ರಾಂಗ್ ಅಂತ ಹೇಳಿ ರೈಟ್ ಉತ್ತರವನ್ನು ತಾವುಗಳು ಕಮೆಂಟ್ ಮಾಡಬೇಕು. ತನು ಯಾವಾಗ ಕರಗಬೇಕಾದದ್ದು ಅಂತ ಇದೆ. ಮನ ಬೆರೆಸಿದಲ್ಲಿ ತನು ಕರಗಬೇಕಾಗುತ್ತದೆ ಅಂತ ಸರಿಯಾದ ಉತ್ತರ ಆಗಿರುತ್ತದೆ, ಆಯಿತಾ ಮಕ್ಕಳೇ. ಆಪ್ಷನ್ ಎ. ಇದರಿಂದ ಪರಿಮಳವನ್ನು ನಾವು ಅರಿಯಬಹುದು ಅಂತ ಇದೆ. ಎಲ್ಲರಿಗೂ ಕೂಡ ಗೊತ್ತು, ಅದು ಪುಷ್ಪದಿಂದ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ ಮಕ್ಕಳೇ. ಆಪ್ಷನ್ ಎ. ಕ್ವಶನ್ ನಂಬರ್ 3. ಪುರುಷದ ಗೃಹದೊಳಗಿದ್ದ ತಿರುವನೆ ಮನೆಯ, ಹೌದಲ್ವಾ. ಮುಂದಿಂದೆಲ್ಲ ನೀವು ಓದ್ಕೋಬೇಕು, ಯಾಕಂದರೆ ಭಾಳ ಈಸಿ ಕನ್ನಡ ಇದು. ನಗ್ಬಡ್ರಪ್ಪ ಆ ಕಡೆಯಿಂದ, ಆಯಿತಾ. ನಾನು ಇದನ್ನು ಓದ್ತೀನಿ. ಈ ವಚನದನ್ನಯ್ಯ ಯಾರು ಮನೆಯನ್ನು ತಿಳಿಯವನು ಅಂತ ಇಲ್ಲಿ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಬಂದು ಪುರುಷದ ಗೃಹದೊಳಗಿದ್ದವನು ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ, ಆಪ್ಷನ್ ಸಿ, ಆಯಿತಾ ಮಕ್ಕಳೇ. ಕ್ವಶನ್ ನಂಬರ್ 4 ನೋಡ್ತಾ ಹೋಗೋಣ. ಧರ್ಮರಾಯನಿಗೆ ಇವುಗಳ ಗರ ಹೊಡೆದಿದೆ ಅಂತ ಒಂದು ಪ್ರಶ್ನೆ ಇದೆ. ಯಾವುದು 4ನೆಯ ಪ್ರಶ್ನೆ. ಏನು ಹೊಡೆದಿದೆ ಅಂತ ಇಲ್ಲಿ ತಾವು ಕೇಳೋದಾದರೆ ಆಪ್ಷನ್ ಬಿ, ಧರ್ಮ ಮತ್ತು ಕ್ಷಮೆ ಅನ್ನುವಂಥದ್ದು ಇದಕ್ಕೆ ಉತ್ತರ ಆಗಿರುತ್ತದೆ, ಆಪ್ಷನ್ ಬಿ. 5ನೆಯ ಪ್ರಶ್ನೆ. ಆರಿಸಿ ಬಿಡು ಖ್ಯಾತಿಯನ್ನು ವಿಸ್ತರಿಸಲೇಕೆ ಮಣ್ಣಗ್ನೆಯ ಗೆರೆಯ ದಾಟಿಂದೇನೋ ಏನಿದು ಹೋಗೆಂದನ ಭೀಮ. ಇಲ್ಲಿ ಭೀಮನು ದ್ರೌಪದಿಗೆ ಹೀಗೆ ಸಮಾಧಾನ ಮಾಡಿದ್ದಾನೆ, ಏನಂತ ಬನ್ನಿ. 5ನೆಯ ಪ್ರಶ್ನೆ. ಇದಕ್ಕೆ ಅಣ್ಣನಾಜ್ಞೆಯನ್ನು ಮೀರುವುದಿಲ್ಲ ಎನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ, ಆಪ್ಷನ್ ಸಿ, 5ನೆಯ ಪ್ರಶ್ನೆಗೆ. ಹೀಗೆ ವಿದ್ಯಾರ್ಥಿಗಳೇ, ನಿರೂಪಕರಿಗೆ ಯಾವ ಕೆಲಸ ಕಾಯಮಾಗಿತ್ತು ಅಂತ ಇಲ್ಲಿ ಒಂದು ಪ್ರಶ್ನೆ ಇದೆ. 6ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಜೀಪ್ ರಿಪೇರಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ದಯವಿಟ್ಟು ಯಾವುದಾದ್ರೂ ಆನ್ಸರ್ ರಾಂಗು ಅಂತ ನಿಮಗೆ ಕಂಡು ಬಂದರೆ ಪಟ್ ಅಂತ ಕಮೆಂಟ್ ಮಾಡಿಬಿಡಿ, ಸರ್ ಕ್ವಶನ್ ನಂಬರ್ ಇದಕ್ಕೆ ಇದು ಸರ್ ಉತ್ತರ ಅಂತ. ಭಾಳ ಖುಷಿ ಆಗುತ್ತೆ ಕಣ್ರಪ್ಪ. ದುರ್ಗಪ್ಪ ತರ್ಲೆ ಡಿಪಾರ್ಟ್ಮೆಂಟ್ ಎಂದು ಹೇಳಿದ್ದು ಇದರ ಬಗ್ಗೆ ಅಂತ ಇದೆ. ಎದರ ಬಗ್ಗೆ ತರ್ಲೆ ಡಿಪಾರ್ಟ್ಮೆಂಟ್ ಅಂತ ಹೇಳ್ತಾನೆ ಅಂದರೆ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅನ್ನುವಂಥದ್ದೇ ತರ್ಲೆ ಡಿಪಾರ್ಟ್ಮೆಂಟ್ ಅಂತ ಅವರು ಹೇಳ್ತಾರೆ, ಆಪ್ಷನ್ ಎ ಸರಿಯಾದ ಉತ್ತರ. ಇಲ್ಲಿಗೆ 7 MCQಸ್ಗಳು ಕಂಪ್ಲೀಟ್ ಆಯಿತು, ಆಯಿತಾ. ಈಗ ನಾವು 3 ಮ್ಯಾಚ್ ಆಫ್ ಫಾಲೋಯಿಂಗನ್ನು ನೋಡೋಣ, ಯಾಕೆಂದರೆ ಪಾರ್ಟ್ ಎ 10 ಮಾರ್ಕ್ಸಿಗೆ ಕೊಡಬೇಕು. ಬಸವಣ್ಣನವರು ಅಂತ ಮ್ಯಾಚ್ ಆಫ್ ಫಾಲೋಯಿಂಗ್ ಇದೆ. ಪ್ರತಿಯೊಂದು ಮಗುಗೂ ಕೂಡ ಗೊತ್ತು ಬಸವಣ್ಣನವರು ಅಂದರೆ ಕೂಡಲ ಸಂಗಮ ದೇವ ಅಂತ, ಭಾಳ ಚೆನ್ನಾಗಿದೆ. ಉರಿಲಿಂಗ ಪೆದ್ದಿ ಅಂತ ಇದೆ, ಅದರಲ್ಲೇ ಆನ್ಸರ್ ಇದೆ. ಉರಿಲಿಂಗ ಪೆದ್ದಿ ಅಂದರೆ ಏನು ಅಂದರೆ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ, ಆಯಿತಾ. ಕರ್ನಾಟ ಭಾರತ ಕಥಾಮಂಜರಿ ಅಂತ ಇದೆ, ಹೌದಲ್ವಾ. ಇದನ್ನು ನಾವು ಕುಮಾರವ್ಯಾಸ ಬರೆದದ್ದು ಅಂತ ಹೇಳ್ತೇವೆ. ನೋಡಿ ಮಕ್ಕಳೇ, ಯಾವುದಾದ್ರೂ ಉತ್ತರಗಳು ತಪ್ಪು ಬಂದಲ್ಲಿ, ಆಯಿತಾ, ದಯವಿಟ್ಟು ಅದನ್ನು ತಿದ್ದಿ. ಸೆಕೆಂಡ್ ಪಾರ್ಟಿಗೆ ಹೋಗ್ತಾ ಇದ್ವಿ. ಹಂದೆ ಮತ್ತು ಏನಿದು ಅಂಧಕನ ಕೈಯಲ್ಲಿ ಏನನ್ನು ಇದ್ದು
ಫಲವಿಲ್ಲ ಅಂತ ಇಲ್ಲಿ ಹೇಳಿದ್ದಾರೆ ಅಂತ. ಸೂರ್ಯ ಮತ್ತು ದೀಪಗಳಿಂದಾಗುವ ಉಪಯೋಗಗಳ್ಯಾವುವು? ಮಲಗಿದ್ದ ಭೀಮನನ್ನು ದ್ರೌಪದಿ ಹೇಗೆ ಎಬ್ಬಿಸಿದಳು? ಹೌದಲ್ವಾ? ಹೀಗೆ ನಾನು ಓದ್ತಾ ಹೋದರೆ ಪೇಪರ್ ಲೆಂತ್ ಆಗುತ್ತೆ ಕಣ್ರೋ. ಈಗ ನಾನು ನಿಮಗೆ ಗ್ರಾಮರ್ ಇದರಲ್ಲಿ ಇದೆ, ಅದನ್ನು ಕೂಡ ಬಹಳ ಕ್ಲೀನಾಗಿ ಕಳಿಸ್ಕೊಡ್ತೇನೆ. ಆನ್ಯುವಲ್ ಎಕ್ಸಾಮ್ಗೂ ಕೂಡ ನಿಮಗೆ ಈ ಗ್ರಾಮರು ಹೆಲ್ಪ್ ಆಗುತ್ತೆ. ಅರ್ಥ ಆಯ್ತಾ? ಮಿಡ್ ಟರ್ಮ್ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ ಮಕ್ಕಳ. ಬನ್ನಿ, ಹಾಗಿದ್ರೆ ಗ್ರಾಮರಲ್ಲಿ ಏನಿದೆ ಅಂತ ಸ್ವಲ್ಪ ನೋಡ್ತಾ ಹೋಗೋಣ ಬನ್ನಿ. ಈಗ ಭಾಷಾಭ್ಯಾಸ ಅಂತ ಇದೆ. ಭಾಷಾಭ್ಯಾಸ ಅಂದ್ರೇ ಗ್ರಾಮರ್ ಅಂತ ಮಕ್ಕಳೇ. ಅರ್ಥ ಆಗುತ್ತೆ ಎಲ್ಲರಿಗೂ? ಈಗ ನಾನು ಪ್ರತಿಯೊಂದು ಕೂಡ ನಿಮಗೆ ಕಲಿಸ್ತಾ ಹೋಗ್ತಾನೆ ಇದರಲ್ಲಿ. ಬನ್ನಿ ಮಕ್ಕಳೇ, ಈಗ ಮೊದಲನೆಯ ಪ್ರಶ್ನೆ ಏನು ಇದೆ ಅಂತ ಅದನ್ನು ನೋಡ್ಕೊಳ್ಳೋಣ. 2 ಪದಗಳಿಗೆ ಸಮಾನಾರ್ಥಕಗಳನ್ನು ಬರೆಯಿರಿ. ಸಮಾನಾರ್ಥಕ ಅಂದರೆ ಸಿನಾನಿಮ್ಸ್ ಅಂತ, ಇಷ್ಟು ನೆನ್ಪಿಟ್ಕೊಳ್ಳಿ ಆಯಿತಾ. ಏನು ಸಮಾನಾರ್ಥಕ ಪದಗಳು ಅಂದರೆ ಸಿನಾನಿಮ್ಸ್ ಅಂತ. ಯಾಕಂದರೆ ನಮ್ಮ ಮಕ್ಕಳಿಗೆ ಇಂಗ್ಲೀಷಲ್ಲಿ ಭಾಳ ಬೇಗ ಅರ್ಥ ಆಗುತ್ತೆ, ಯಾಕಂದರೆ ಎಲ್ಲ ಇಂಗ್ಲೀಷ್ ಮಕ್ಕಳು. ಧರೆ ಅಂತ ಮೊದಲನೆಯ ಪ್ರಶ್ನೆ, ಧರೆ ಅಂತ ಇದೆ ಆಯಿತಾ. ಹಾಗಿದ್ರೆ ಧರೆ ಅಂದರೆ ಏನು ಅನ್ನುವಂಥದ್ದು ನಮಗೆ ಬೇಕು. ಧರೆ ಅಂದರೆ ಮಕ್ಕಳೇ ಭೂಮಿ ಅಂತ ಅರ್ಥ. ಏನು? ಭೂಮಿ ಅಂತ ಆಯಿತಾ. ಹೀಗೆ ಬರಿಬೇಕು ಭೂಮಿ ಆಯಿತಾ. ಇಲ್ಲ ಸರ್ ನನಗೆ ಭೂಮಿ ಅನ್ನೋದು ನೆನಪಿರಲ್ಲ ಅಂದರೆ ವಸುಧೆ ಅಂತ ಬರಿಬೋದು. ವಾ ಬರೆದು ಸು ಬರೆದು ನೋಡಿ, ಸು ಬರೆದ್ರೆ ಧೇ ಅಂತ ಬರೆದ್ರೆ ಮುಗೀತು, ವಸುಧೆ ಅಂತ ಆಗತ್ತೆ. ಅರ್ಥ ಆಗತ್ತಾ? ನೆಕ್ಸ್ಟು ನಂಜು ಅಂತ ಒಂದು ಕೊಟ್ಟಿದ್ದಾರೆ. ಈಗ ಅದನ್ನು ನೋಡೋಣ. ಯಾವುದು? ನಂಜು ಅಂತ ಒಂದು ವರ್ಡನ್ನು ಕೊಟ್ಟಿದ್ದಾರೆ. ಹಾಗಿದ್ರೆ ನಂಜು ಅಂದರೆ ಏನು? ನಂಜು ಅಂದರೆ ಹೇಳಿ ನೋಡೋಣ. ವಿಷ ಅಂತ ಅರ್ಥ. ಏನೋ ಸಿನೋನಿಮ್ ಇದಕ್ಕೆ ವಿಷ ಅಂತ ಈ ರೀತಿ ಬರಿಬೇಕು, ಅಥವಾ ಗರಲ ಅಂತಲೂ ಕೂಡ ಬರಿಬೋದು ಆಯಿತಾ ಮಕ್ಕಳೇ. 2 ಬರಿಬೇಕು. ನೆಕ್ಸ್ಟು ಇನ್ನೊಂದು ಪದವನ್ನು ಕೊಟ್ಟಿದ್ದಾರೆ, ಅದು ಪುಷ್ಪ ಅಂತ ಇದೆ ನೋಡಿ. ಪುಷ್ಪ ಅಂದ್ರೇ ಏನು? ಹೂವು ಅಂತ ಅರ್ಥ ಮಕ್ಕಳೇ. ಏನು? ಹೂ ಅಂತ ಈ ರೀತಿ ಬರೆದು ಈ ರೀತಿ ಬರಿಬೇಕು ಆಯಿತಾ. ಎಲ್ಲಿದೆಯಪ್ಪ? ಹಾಂ, ಕರೆಕ್ಟಾಗಿ ಬರೆದು ಬಿಡೋಣ ನಮ್ಮ ಮಕ್ಕಳು. ಆಮೇಲೆ ಬರೆದಿದ್ದಿರಲ್ಲ ಅಂದ್ಬಿಡ್ತಾರೆ. ಹೂವು ಅಂತ. ಇದಕ್ಕೆ ಇನ್ನೊಂದು ಹೆಸರು ಬರಿಬೇಕು. ಈಗ ಹೂವು ಆಯಿತಾ, ನೆನಪಿರಲ್ಲ ಸರ್ ಅಂದರೆ ಹುಡುಗಿ ಹೆಸರು ಇಟ್ಟಿರ್ತಾರಲ್ವ, ಸುಮ ಅಂತ ಇಟ್ಟಿರ್ತಾರೆ, ಸುಮ ಅಂತ. ಅಥವಾ ಇನ್ನೊಂದು ಬರಿಬೋದು ಕುಸುಮ ಅಂತಲೂ ಬರಿಬೋದು, ಕುಸು ಆಯಿತಾ. ಎಲ್ಲವೂ ಈಸಿ ಕಣ್ರಿ, ಕುಸುಮ ಅಂತ. ಈ 3 ಕೂಡ ಅದಕ್ಕೆ ಉತ್ತರ ಆಗಿದೆ. ಹಾಗಿದ್ರೆ ಧಾತು ರೂಪ ಬರೆಯಿರಿ ಅಂತಲೂ ಕೂಡ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ನೋಡ್ಕೊಳ್ಳಿ, ಧಾತು ರೂಪವನ್ನು ಬರೆಯಿರಿ ಅಂತ. ಧಾತು ರೂಪ ಅಂದರೆ ಬೇಸ್ ವರ್ಡ್ ಅಂತ. ವರ್ಬಿನ ನೋಡಿ ಇವೆಲ್ಲವೂ ಕೊಟ್ಟಿರುವಂಥದ್ದು, ಎಲ್ಲವೂ 3ಕ್ಕೂ 3 ಇಲ್ಲಿ ಕೊಟ್ಟಿದ್ದಾರಲ್ವ, ದೀಸ್ ಆರ್ ದಿ ವರ್ಬ್ಸ್. ಇವೆಲ್ಲ 3 ಕೂಡ ಹೊರಬಂದರೆ ಕ್ರಿಯಾಪದ ಅಂತ. ಇದರ ಧಾತು ರೂಪ ಬರೀರಿ ಅಂತ ಇದೆ. ಧಾತು ಅಂದರೆ ಬೇಸ್ ಅಂತ. ಯಾವ ಪದದಿಂದ ಈ ಪದಗಳು ಉತ್ಪತ್ತಿಯಾಗಿವೆ ಅಂತ ಧಾತು ರೂಪ. ಹಾಗಿದ್ರೆ ಬಂದಿತು ಅಂತ ಇದೆ. ಭಾಳ ಈಸಿ ಕಣ್ರಿ ಆಯಿತಾ. ಇದಕ್ಕೆ ಉತ್ತರ ಏನು ಬರಿಬೋದು ಈಗ ನಾವು ಅಂದರೆ ಬಾ ಅಂತ ಬರೀಬೇಕು. ಇಷ್ಟೇ ಸರ್ ಉತ್ತರ. ಬಾ ಅಂದರೆ ಏನು ಗೊತ್ತಾ? ಟು ಕಮ್ ಅಂತ. ಹೌದ್ರಿ, ಇದು ಧಾತು ರೂಪ. ಹೋಗುತ್ತಾರೆ ಅಂತ ಇದೆ. ಏನೂ ಇಲ್ಲ ಕಣ್ರಿ ಆಯಿತಾ. ಇದಿಷ್ಟು ಬರೆದ್ರೆ ಮುಗೀತು. ಫಸ್ಟಿಂದು 2 ವರ್ಡು ಅಂದರೆ ನಾನು ಬರೆದೇ ತೋರಿಸ್ಬಿಡ್ತೀನಿ ನಿಮ್ಗೆ. ಯಾಕೆ ಇದಕ್ಕೆ ಉತ್ತರ ಏನು ಅಂತ ಹೇಳಿದರೆ ಹೋಗು ಅಂತ ಅಷ್ಟೇ. ಇಷ್ಟೇ ಸರ್ ಆಯಿತಾ. ಬಹಳ ಈಸಿ ಕಣ್ರು. ತಿನ್ನುವುದಿಲ್ಲ ಅಂತ ಇದೆ ಆಯಿತಾ. ತಿನ್ನು ಅಂತ ಬರಿಬೇಕು ಆನ್ಸರ್. ಇಷ್ಟೇ ಸರ್, ತಿನ್ನು ಅಂತ. ಟು ಈಟ್ ಅಂತ. ಬಹಳ ಈಸಿ ಸರ್. ಬನ್ನಿ ಈಗ ನಾವು ಗುಣವಾಚಕಗಳನ್ನು ನೋಡ್ತಾ ಹೋಗೋಣ. ನಾನು ನಿಮ್ಗೆ ಆಲ್ರೆಡಿ ಕಲಿಸಿದ್ದೀನಿ ಗುಣವಾಚಕ ಎಂದರೇನು ಅಂತ. ಗುಣವಾಚಕ ಅಂದರೆ ಅಬ್ಜೆಕ್ಟಿವ್ಸ್ ಅಂತ. ಹಾಗಿದ್ರೆ ಬಹಳ ಈಸಿ ನೋಡಿ. ಹೀಗೆ ದಿ ವರ್ಡ್ ವಿಚ್ ಕ್ವಾಲಿಫೈಸ್ ದಿ ನೌನ್. ಯಾವ ವರ್ಡು ನೌನನ್ನು ಕ್ವಾಲಿಫೈ ಮಾಡುತ್ತೋ, ಹೊಗಳುತ್ತೋ, ತೆಗಳುತ್ತೋ ಅಂಥದ್ದನ್ನು ನಾವು ಗುಣವಾಚಕ ಅಂತ ಕರಿತೇವೆ. ನೌನ್ ಅಂದರೆ ನಾಮಪದ ಅಂತ. ಮಂಗಳ ಲಿಂಗ ಅಂತ ಇದೆ. ಇಲ್ಲಿ ನಾಮಪದ ಯಾವುದು ಮಕ್ಕಳ? ಲಿಂಗ ಅಂತ. ಹಾಗಿದ್ರೆ ಈ ಲಿಂಗ ಅನ್ನುವಂಥದ್ದಕ್ಕೆ ಆಯಿತಾ, ಎಂತಹ ಲಿಂಗ ಅಂದರೆ ಮಂಗಳ ಲಿಂಗ ಅಂತ. ಹಾಗಿದ್ರೆ ಉತ್ತರ ಏನು ಇಲ್ಲಿ? ಮಂಗಳ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಮಂಗಳ ಅಂತ ಬರಿಬೇಕು ಅಷ್ಟೇ. ಕ್ವಶನ್ ನಂಬರ್ 2 ನೋಡೋಣ. ಕಲಿ ಭೀಮ ಅಂತ ಇದೆ ನೋಡಿ. ಇಲ್ಲಿ ಭೀಮ ಅನ್ನುವಂಥದ್ದು ಇಲ್ಲಿ ನೌನ್ ಆಗತ್ತೆ, ಅಂದರೆ ನಾಮಪದ ಅಂತ. ಎಂತಹ ಭೀಮ? ಕಲಿ ಭೀಮ ಅಂತ. ಹಾಗಿದ್ರೆ ಆನ್ಸರ್ ಏನು? ಕಲಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕಲಿ ಅಂದರೆ ವೀರ ಅಂತ. ನೆಕ್ಸ್ಟ್ ತಪ್ಪಾದರೆ ಕ್ಷಮಿಸ್ರೋ ಆಯಿತಾ. ನನ್ನ ಎಷ್ಟು ನಾಲೆಡ್ಜ್ ಇದೆಯೋ ಅಷ್ಟು ಕೊಡ್ತಾ ಇದ್ದೀನಪ್ಪ, ಫೇಲ್ ಅಂತೂ ಮಾಡಲ್ಲ ನಿಮಗೆ. ಕಾರ್ಮೋಡ ಅಂತ ಇದೆ. ಕಾರ್ಮೋಡ ಅಂತ ಇದೆ. ಇಲ್ಲಿ ಈಗ ಮಕ್ಕಳು ಏನು ಮಾಡ್ತಾಯಿದ್ದಾರೆ ಅಂದರೆ ಇಷ್ಟ ತನಕ ಸರ್ ಡಿವೈಡ್ ಹೊಡಿತದಲ್ಲ ಅಂತ ಇಲ್ಲೂ ಏನು ಮಾಡ್ಬಿಡ್ತಾರೆ ಅಂದರೆ ಈ ರೀತಿ ಡಿವೈಡ್ ಹೊಡ್ಕೊಂಡ್ಬಿಡ್ತಾರೆ. ಹಾಗಲ್ಲ ಕಣ್ರೋ ಆಯಿತಾ. ನೋಡಿ ಕಾರ್ ಮೋಡ ಅಂತ. ಹಾಗಿದ್ರೆ ಇಲ್ಲಿ ಕಾರ್ ಅಂತ ಇದೆಯಲ್ವ, ಅದು ಆನ್ಸರ್ ಆಗುತ್ತೆ. ಎಂತಹ ಮೋಡ ಅಂದರೆ ಕಾರ್ ಅಂತ. ಕಾ ಬರೆದು ರಾ ಅಂತ ಬರೆದ್ರೆ ಮುಗೀತು ಸರ್. ಇದು 3 ಉತ್ತರಗಳು ಆಗಿವೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ಮಕ್ಕಳೇ. ದಿಸ್ ಈಸ್ ಅವರ್ ಮೇಲ್ ID. ನಿಮಗೆ ಏನೇ ತೊಂದರೆ ಇದ್ದರೂ ನೋಡಿ, ಆಲ್ ಇನ್ ಒನ್ PDF 99
gmail.com ಅನ್ನುವಂಥದ್ದು ನಮ್ಮ ಮೇಲ್ ಐ ಡಿ ಆಗಿರುತ್ತೆ. ಆಯಿತಾ? ನಿಮ್ಮ ಬಳಿ ನಿಮ್ಮ ಯೂನಿಟ್ ಟೆಸ್ಟ್ ಕ್ವಶನ್ ಪೇಪರ್ ಯಾರೆಲ್ಲ ಕಳಿಸ್ಕೊಟ್ಟಿಲ್ವೋ ಈ ಒಂದು ಮೇಲ್ ಐ ಡಿಗೆ ಕಳುಹಿಸಿ ಕೊಡಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್.